ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರಿದ ಭಾಗ. ಮುರಳಿಯ ಒರಿಜಿನಲ್ ದಿನಾಂಕ 18/3/2008. ಈ ಮುರಳಿಲಿ ಬಾಬಾ ಏನ್ ಹೇಳ್ತಿದ್ದಾರೆ, ವರ್ತಮಾನ ಸಮಯದಲ್ಲಿ ನಾವು ನಮ್ಮ ಎಲ್ಲ ಜೀವನವನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟು ಏನಾಗ್ಬೇಕಂತೆ, ನಿಶ್ಚಿಂತ ಚಕ್ರವರ್ತಿ ಚಕ್ರವರ್ತಿ. ಏನಾಗ್ಬೇಕು. ನಿಶ್ಚಿಂತ ನಿಶ್ಚಿಂತ ಚಕ್ರವರ್ತಿಗಳು. ಅಂದರೆ ನಮ್ಮ ಮನಬುದ್ಧಿಯಿಂದ ಬಾಬಾ ವಿಶ್ವ ಕಲ್ಯಾಣ ಮಾಡ್ತಾ ಇರಬೇಕು, ವಿಶ್ವದ ರಾಜ್ಯಭಾರ ಮಾಡ್ತಾ ಇರಬೇಕು. ಆ ರಾಜ್ಯಭಾರ ಮಾಡ್ತಾ ಇರುವಂತಹ ಅನುಭವ ನಮಗೆ ಆಗ್ತಾ ಇರಬೇಕು. ಅದು ಹೇಗೆ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು ಹೇಳುವಂತ ಚಿಂತೆ ನಮಗೆ ಇರಬಾರದು. ಆ ಚಿಂತೆ ಯಾರಿಗೆ? ಭಗವನಿಗೆ. ಅಲ್ವಾ? ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿ ಇದ್ದಾಗ ಆ ಮಗುಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಚಿಂತೆ ಯಾರಿಗೆ? ತಾಯಿಗೆ. ತಾಯಿಗೆ. ಮಗುವಿನ ಕೆಲಸ ಏನು? ಅನುಭವ. ಸದಾ ತಾಯಿಯ ಮಡಿಲಲ್ಲಿ ಕುತ್ಕೊಳ್ಬೇಕಷ್ಟೇ. ತಾಯಿ ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನ ಅನುಭವಿಸೋದು ಅಷ್ಟೇ ಕೆಲಸ ಅಲ್ವಾ? ಉಳಿದಿರೋದು ಯಾರ ಜವಾಬ್ದಾರಿ? ತಾಯಿಯ ಜವಾಬ್ದಾರಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಅಂತ ನಿಶ್ಚಿಂತ ಚಕ್ರವರ್ತಿಗಳ ಜೀವನದಲ್ಲಿ ಮೊದ್ಲು ಏನಾಗಿರ್ತದೋ ತುಂಬಾ ಕಲ್ಯಾಣ ಆಗಿರ್ತದೆ, ವರ್ತಮಾನದಲ್ಲಿ ನಡೆಯುವಂಥದ್ದು ಕಲ್ಯಾಣ ಆಗಿರ್ತದೆ, ಮುಂದಿನ ದಿನಗಳಲ್ಲೂ ಕೂಡ ಕಲ್ಯಾಣ ಇರ್ತದೆ. ನಾನು ಕೂಡ ಈಶ್ವರಿ ಜೀವನದಲ್ಲಿ ನೋಡ್ತಾ ಇದ್ದೇನೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಸ್ಥಿತಿ ಚೆನ್ನಾಗಾಗ್ತಾ ಇದೆ ಅಲ್ವಾ? ನಾವು ಸಂಕಲ್ಪ ಮಾಡುವಂಗಿಲ್ಲ. ನಮ್ಮ ಲೆಕ್ಕದಲ್ಲಿ ಹೇಗೆ ಅಂತ ಹೇಳಿದಿದ್ರೆ, ಬೇರೆ ಬೇರೆ ಕಡೆ ಹೋಗ್ಬೇಕು, ತುಂಬಾ ಜನ ಎದುರುಗಡೆಗೆ ಹೋಗ್ಬೇಕು, ಕ್ಲಾಸ್ ಮಾಡಬೇಕು, ಜನ ಹೊಗಳ್ಬೇಕು ಅಂತ ಇರ್ತದೆ. ಆದ್ರೆ ಸೂಕ್ಷ್ಮ ರೂಪದಲ್ಲಿ ಬಾಬಾರ ಮುರಳಿಯನ್ನ ನೋಡಿದಾಗ ನಾವು ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಮಾಡೋದಕ್ಕಿಂತ ಇರೋ ಮನೆಯಲ್ಲೇ ಇದ್ದುಬಿಟ್ಟು ಮನಸ್ಸನ್ನ ಬಾಬನಿಗೆ ಕೊಟ್ಬಿಟ್ಟು ಬೀಹದ್ದಿನಲ್ಲಿ ನಾವೇನ್ ಮಾಡ್ಬೋದು, ಸೇವೆಯನ್ನ ಮಾಡಿ ಆ ಸ್ಥಿತಿಯನ್ನ ನಾವು ಅನುಭವಿಸ್ಬೋದು. ಗೊತ್ತಾಗ್ತದೆ ಡಿಫರೆನ್ಸ್. ಮೊದಲು ಅಲ್ಲಿ ಹೋದಾಗ ಏನಾಗ್ತಾ ಇತ್ತು, ಇವಾಗ ಏನಾಗತ್ತೆ, ಅಲ್ಲಿ ಎಷ್ಟು ಸಂಸ್ಕಾರ ಮಿಲನವನ್ನ ಮಾಡಬೇಕಾಗ್ತದೆ, ಅಲ್ಲೆಷ್ಟು ಪರಿಶ್ರಮ ಪಡಬೇಕಾಗ್ತದೆ, ಇಲ್ಲಿ ಹೇಗೆ ಸ್ಥಿತಿ ಫಾಸ್ಟ್ ಆಗಿ ಮುಂದುವರಿಯುತ್ತೆ. ಅಂದ್ರೆ ಮೊದಲು ನಾವು ಯೋಗವನ್ನು ಮಾಡಿದಾಗ ಆ ಸ್ಥಿತಿ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆ ಡೇ ಬೈ ಡೇ ಆ ವಿಧಿ ಹೇಗೆ ಚೇಂಜ್ ಆಗ್ತಾ ಇದೆ ಹೇಳೋದು ಸ್ಪಷ್ಟವಾಗಿ ಏನಾಗತ್ತೆ, ಗೊತ್ತಾಗತ್ತೆ. ಅದಕ್ಕಾಗಿ ಈಶ್ವರ ಜೀವನವನ್ನು ನಾವು ಬಾಬನಿಗೆ ಒಪ್ಪಿಸಿದಾಗ ನಾವು ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ? ಇವಾಗ ನೋಡಿ, ನೀವೆಲ್ಲ ಇಷ್ಟೆಲ್ಲ ಆತ್ಮಗಳು ಬಂದಿದ್ದೀರಿ, ನಿಮ್ಮನ್ನು ಯಾರನ್ನು ಕೂಡ ನಾನು ಕರೆದಿಲ್ಲ, ಬಾಬಾ ತಾನೇ ಕರೆದಿರೋದು, ಬಾಬಾ ತಾನೇ ಸೇರಿಸಿರೋದು ಅಲ್ವಾ? ನಾವು ಸೇವೆ ಮಾಡ್ಬೇಕಂತ ಹೋಗ್ಬೇಕಂತನಿಲ್ಲ, ಸಮಯದ ಅನುಸಾರ ಯಾರಂತ ಕಳಿಸ್ಬೇಕು, ಸೇವಾಧಾರಿಗಳ ರೂಪದಲ್ಲಿ, ಅಟೆಂಡ್ ಮಾಡುವಂತ ರೂಪದಲ್ಲಿ ಎಲ್ಲಾ ರೀತಿಯಲ್ಲಿ ಬಾಬಾ ಏನ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ನಾವೇನ್ ಮಾಡ್ತಾ ಇರೋದು, ನಿಮಿತ್ತರಾಗಿ ಸೇವೆಯನ್ನ ಮಾಡ್ತಾ ಹೋದ್ರ ಆಯ್ತು ಅಲ್ವಾ? ಅದಕ್ಕಾಗಿ ಅಂತಹ ಮಕ್ಕಳು ಯಾವಾಗ್ಲೂ ಕೂಡ ಹೇಗಿರ್ತಾರಂತೆ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೆ. ಸರಿ. ಈಗ ನಿಶ್ಚಿಂತ ಚಕ್ರವರ್ತಿಗಳು ಅಂತಂದ್ರೆ ನೋಡಿ, ಆತ್ಮದಲ್ಲಿ ಒಂದು ಗುಣ ಇದೆ, ಅದಕ್ಕೆ ಲಾಭ ಇದ್ರೆ ಮಾತ್ರ ಅವ್ರು ಖುಷಿಯಾಗಿರ್ತಾರೆ ಅಲ್ವಾ? ಲಾಭ ಇಲ್ಲ ಅಂತಂದ್ರೆ ಬೇಜಾರಾಗ್ತದೆ. ವ್ಯಾಪಾರದಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಕಂಪನಿ ಕೆಲಸದಲ್ಲಿ ಇರ್ಬೋದು, ಯಾವುದೋ ಒಂದ್ರಲ್ಲಿ ಆತ್ಮನಿಗೆ ಏನಾಗ್ತಾ ಇರಬೇಕು, ಸಿಗ್ತಾ ಇರ್ಬೇಕು, ಹೊಸ ಹೊಸದ್ ಸಿಗ್ತಾ ಇರ್ಬೇಕು. ಅವಾಗ ಆತ್ಮನಿಗೆ ಏನಾಗ್ತದೆ, ಖುಷಿ ಆಗುತ್ತೆ. ಹಾಗಿದ್ರೆ ನಿಶ್ಚಿಂತ ಚಕ್ರವರ್ತಿ ಆತ್ಮಗಳ ಗುರುತು ಏನು? ಏನು ಗುರುತು? ಚಹರಲ್ಲಿ ಶಾಂತತೆ ಇರ್ತದೆ. ಹಾ, ಆಮೇಲೆ ಯಾವ ಚೆಹರೆಯಲ್ಲಿ? ಮುಖದಲ್ಲಿ. ಶರೀರದ ಮುಖನ, ಮನಸ್ಸಿನ ಮುಖನೋ? ಮನಸ್ಸಿನ ಮುಖ. ಮನಸ್ಸಿನ ಮುಖ ಅಂತಂದ್ರೆ ಏನು? ಆಂತರಿಕವಾಗಿ ಖುಷಿ ಇರ್ತೈತಿ. ಹಾ, ಒಳಗಡೆಯಿಂದ ಯಾವುದೇ ಪ್ರಶ್ನೆಗಳಿಲ್ಲ, ಯಾವುದೇ ಚಿಂತೆ ಇಲ್ಲ, ಖುಷಿಯಾಗಿರ್ತಾರೆ. ಇಂಥದೇ ವಾತಾವರಣ, ವಾಯುಮಂಡಲ ಹೇಗಿದ್ರು ಕೂಡ ಖುಷಿಯಾಗಿರ್ತಾರೆ ಮಸ್ತಾಗಿ. ಯಾಕೆ? ಬಾಬನ್ ಜೊತೆಗೆ ಜೋಡಣೆ ಆಗಿರ್ತಾನೆ. ಇಸ್ಕೋ ಕಹಾ ಜಾತಾ ಹೈ ಫಕೂರ್, ರೂಹಾನಿ ಫಕೂರ್, ಅರ್ಥಾತ್ ಸ್ವಮಾನಧಾರಿ ಆತ್ಮ. ಯಾರು ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೋ ಅವರಲ್ಲಿ ಒಂದು ನಶೆ ಇರ್ತದಂತೆ. ಯಾವ ನಶೆ? ರೂಹಾನಿ ನಶೆ.
ಆತ್ಮಿಕ ನಶೆ. ಪಿಕ. ಓಕೆ. ಸ್ವಮಾನಧಾರಿ ಆತ್ಮ. ಸ್ವ ಅಂದ್ರೆ ಆ ಆತ್ಮ ತಾನು ಮಾಡಿರುವಂತ ಕರ್ಮದ ಫಲ ಅದಕ್ಕೆ ಮಾತ್ರ ಗೊತ್ತಾಗ್ತಾ ಇರ್ತದಂತೆ. ಆತ್ಮಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗತ್ತೆ. ಅವಾಗ ಆತ್ಮಗಳು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಾಯ್ತು, ಬಂಗಾರ ಎಷ್ಟಾಯ್ತು, ಜಮೀನ್ ಎಷ್ಟಾಯ್ತು, ಸ್ಥೂಲವಾಗಿ ಹೆಚ್ಚಿಗೆ ಆತ್ಮಗಳು ಎಷ್ಟು ಬಂದಿದ್ದಾರೆ ಎದುರುಗಡೆಗೆ, ಇದು ಯಾವುದನ್ನು ಕೂಡ ಏನ್ ಮಾಡೋದಿಲ್ಲ ಅವರು, ನೋಡೋದಿಲ್ಲ. ಅದರ ಬಗ್ಗೆ ಹೆಚ್ಚಿಗೆ ತಲೆ ನೋಡೋದಿಲ್ಲ. ಕೆಡಿಸ್ಕೊಳ್ಳೋದಿಲ್ಲ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಆತ್ಮದ ಮಾನ ಎಷ್ಟು ಜಾಸ್ತಿ ಆಗಿದೆ ಅದನ್ನ ಯಾವಾಗ್ಲೂ ಧರಿಸಿರ್ತಾರಂತ. ನಾವ್ ಯಾವ್ದನ್ನ ಧರಿಸಿರ್ತೀವಿ, ಸ್ಥೂಲವಾಗಿರೋದು. ಒಳ್ಳೆ ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ, ಬಂಗಾರದ ಬ್ಯಾಡ್ಜು, ಒಳ್ಳೊಳ್ಳೆ ಶೂಗಳು, ಒಳ್ಳೊಳ್ಳೆ ಬಟ್ಟೆ, ಡೈನಿಂಗ್ ಟೇಬಲ್ಲು, ಐಫೋನು. ನಾವು ಧರಿಸೋದು ಯಾವ್ದನ್ನ, ಶರೀರಕ್ಕೆ ಮಾನ ಕೊಡುವಂತ ಸಾಧನವನ್ನ ನಾವು ಧರಿಸಿರ್ತೀವಿ ಅಲ್ವಾ. ನಾನಂತೂ ಇಷ್ಟು ಸಾವಿರ ರೂಪಾಯಿ ಮೊಬೈಲ್ ಇದೆ ಅಲ್ವಾ. ರಾಕೇಶ್ ಅಣ್ಣ ಹೇಳ್ತಾರೆ, ನಾನು ಮೌಂಟ್ ಹೋಗಿ ಫ್ಲೈಟಲ್ಲಿ ಹೋಗ್ಬಿಟ್ಟು ಬಂದೆ, ನೀವು ಟ್ರೈನಲ್ಲಿ ಹೋಗಿದ್ರ, ನಾವು ಫ್ಲೈಟಲ್ಲಿ ಹೋಗಿದ್ವಿ. ಸುಮ್ಮನೆ ಹೇಳೋದಿಲ್ಲ, ಫೋಟೋ ಗಿಟೋ ತೆಗೆದೇ ಬಿಟ್ಟು ಸ್ಟೇಟಸ್ ಅಲ್ಲೂ ಕೂಡ ಹಾಕ್ತಾ ಇರ್ತಾರೆ, ನೋಡಿ ನಾವು ಶ್ರೀಮಂತರಾಗಿದ್ದೀವಿ ಇವತ್ತು, ಹಾ ನಮ್ಮ ಹತ್ರ ಕಾರ್ ಇದೆ ಎಲ್ಲ ತೋರಿಸ್ತಾ ಇರ್ತಾರೆ ಅಲ್ವಾ. ಹೇಳ್ತಾರೆ ಯಾವ ಮಾನದಲ್ಲಿ ಇರ್ಬೇಕಂತೆ, ಆತ್ಮಿಕ. ಆತ್ಮಿಕ ಮಾನದಲ್ಲಿ ಪ್ರತಿದಿನ ಈಶ್ವರಿ ಸೇವೆಯನ್ನ ಮಾಡಿ ಜನರಿಂದ ಆಶೀರ್ವಾದವನ್ನ ಪಡೆದುಕೊಂಡು ಆ ಗೌರವವನ್ನ, ಆ ಶಾಂತಿಯನ್ನ, ಸುಖವನ್ನ, ಆನಂದವನ್ನ, ಪ್ರೀತಿಯನ್ನ, ಆಶೀರ್ವಾದವನ್ನ ಪ್ರತಿಯೊಂದು ಕರ್ಮದಲ್ಲಿ ಎಷ್ಟು ಧರಿಸಿ ಆ ಸುಖವನ್ನ ನೀವು ಅನುಭವಿಸ್ತಾ ಇದ್ದೀರಿ. ನಾನು ಒಳ್ಳೆ ಸ್ಪೀಕರ್ ಆಗಿದ್ದೇನೆ ಅಂತನೋ, ನಾನು ಹೇಳಿದ ಜ್ಞಾನ ಸರಿ ಇದೆ ಅಂತನೋ ಆ ರೀತಿ ಅಲ್ಲ. ಯಾವ ಮಾನ, ಆತ್ಮದ ಮಾನ ಜಾಸ್ತಿ ಆಗ್ಬೇಕು. ಓಕೆ, ಆತ್ಮದ ಮಾನ ಯಾವಾಗ ಜಾಸ್ತಿ ಆಗತ್ತೆ, ಸರಿ. ಶರೀರದ ಮಾನ ಯಾವಾಗ ಜಾಸ್ತಿ ಆಗತ್ತೆ, ಸ್ನಾನ ಮಾಡಿ. ಹಣಕಾಸಿನ ಸೇವೆ ಬಂದಾಗ ಹ್ಮ್ ಶ್ರೀಮಂತರಾದ. ಒಂದು ಶರೀರವನ್ನ ಸ್ವಚ್ಛ ಮಾಡಿದಾಗ, ಓಕೆ. ಎರಡನೇದು ಶರೀರವನ್ನ ಸುಂದರ ಮಾಡಿದಾಗ. ಎರಡು ತಾನೆ. ಒಂದು ಇರುವಂತ ಕೊಳೆಯನ್ನ ತೆಗೆದಾಗ ಅದರ ಬೆಲೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದಕ್ಕೆ ಸೌಂದರ್ಯವರ್ಧಕ ಸಾಧನಗಳನ್ನು ಸೇರಿಸಿದಾಗ ಅದರ ಬೆಲೆ ಏನಾಗ್ತದೆ, ಸುಂದರವಾಗಿ. ಜಾಸ್ತಿ ಆಗ್ತದೆ. ಹಾಗೆ ಆತ್ಮದಲ್ಲೂ ಕೂಡ ರಾಜಯೋಗದಿಂದ ವಿಕರ್ಮ ವಿನಾಶ ಆದಾಗ ಆತ್ಮದ ಮಾನ ಏನಾಗ್ತದೆ, ಜಾಸ್ತಿ. ಹೆಚ್ಚಾಗುತ್ತೆ. ಅಂದ್ರೆ 63 ಜನ್ಮದಲ್ಲಿ ನಾನು ಮಾಡಿರುವಂತ ಸಾಲ ಏನಾಗ್ಬೇಕು, ಕ್ಲಿಯರ್ ಆಗುತ್ತೆ. ಇರಬೇಕು. ಅವಾಗ ಆತ್ಮದ ಮಾನ ಏನಾಗತ್ತೆ, ಜಾಸ್ತಿ ಆಗತ್ತೆ. ಎರಡನೇದು, ಮುಂದಿನ 21 ಜನ್ಮಕ್ಕೆ ನನ್ನ ಜೀವನಾಂಶಕ್ಕೆ ಬೇಕಾಗಿರುವಂತಹ ಸಪ್ತ ಗುಣಗಳ ಸ್ಟಾಕ್ ಆಗ್ಬೇಕು. ಆವಾಗ ಆತ್ಮದ ಮಾನ ಏನಾಗ್ತದೆ, ಹೆಚ್ಚಾಗುತ್ತೆ. ಜಾಸ್ತಿ ಆಗತ್ತೆ. ಓಕೆ. ನಿಮ್ಮ ಹತ್ರ ಹಣ ಜಾಸ್ತಿ ಇದ್ದಾಗ ತಾನೇ ನೀವು AC ಅಲ್ಲಿ ಹೋಗ್ಲಿಕ್ಕೆ, ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಯೋಚನೆ ಮಾಡ್ತೀರಿ. ಇಲ್ಲ. ಆ ಹಣ ಜಾಸ್ತಿ ಇದ್ರೆ ತಾನೇ ಯೋಚನೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾರ್ಮಲ್ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ ತಾನೆ. ಹಣನೇ ಇಲ್ಲ ತಾನೇ. ಹಣ ಹೆಚ್ಚಿಗೆ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಸ್ಲೀಪರ್ಗಿಂತ AC ಅಲ್ಲಿ ಹೋಗೋಣ, ಫ್ಲೈಟ್ ಅಲ್ಲಿ ಹೋಗೋಣ ಅಂತ ಬಿಟ್ಟು ಯೋಚನೆಯನ್ನ ಮಾಡ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ಆ ಆತ್ಮಗಳು ಸದಾಕಾಲ ಸ್ವಮಾನದಲ್ಲಿ ಇರ್ತಾರೆ. ಯಾವ್ದಲ್ಲಿ, ಸಮಾನದಲ್ಲಿ. ಸುಮಾನ ಅಂದ್ರೆ ಬಾಯಲ್ಲಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ ಹೇಳೋದು ಬರೆಯೋದು ಅಲ್ಲ. ಆ ರೀತಿ ಕರ್ಮವನ್ನ ಮಾಡಿ ಆ ಕರ್ಮದ ಫಲದ ಅನುಭವಿಗಳು ಅವರು ಆಗಿರ್ತಾರೆ. ಅವರ ಮೂಲಕ ವಿಶ್ವದ ಸಮಸ್ಯೆ ದೂರ ಮಾಡುವಂತ ಶಕ್ತಿ ಪ್ರವಾಹ ಆಗಿದ್ದವ್ರಿಗೆ ಏನಾಗ್ತಾ ಇರ್ತದೆ, ಗೊತ್ತಾಗ್ತಾ ಇರ್ತದೆ. ಆ ಮೂಲಕ ಅವರ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರ್ತದೆ. ಅವ್ರ ಸ್ಥಿತಿ ಏನಾಗ್ತಾ ಇರ್ತದೆ, ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತದೆ. ಅಂತ ಆತ್ಮಗಳು ಸುಮ್ನೆ ಹೊಟ್ಟೆ ತುಂಬಬೇಕು ಅಂತ ಊಟ ಮಾಡ್ತಾರೆ, ಸುಮ್ನೆ ಶರೀರವನ್ನು ಮುಚ್ಚಬೇಕು ಅಂತ ಬಟ್ಟೆ ಹಾಕೊಳ್ತಾರೆ, ಸಿಂಪಲ್ ಆಗಿರ್ತಾರೆ. ಅದು ಆಧ್ಯಾತ್ಮಿಕ ಸಂಪಾದನೆಯನ್ನು ಅವರು ಮಾಡ್ತಾ ಇರ್ತಾರೆ. ಅಂದ್ಮೇಲೆ ಮನಬುದ್ಧಿಯಿಂದ ಸಪ್ತ ಗುಣಗಳನ್ನ ಧಾರಣೆ ಮಾಡಿರ್ತಾರೆ ಹೊರತು ಶಾರೀರಿಕವಾಗಿ ಧಾರಣೆ ಅವರು ಹೆಚ್ಚಿನ ಗಮನ ಅದಕ್ಕೆ ಕೊಡೋದಿಲ್ಲ. ಅದಕ್ಕೆ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಸಮಾನಧಾರಿ ಆತ್ಮನೋ ಅಥವಾ ಪರಮಾನಧಾರಿ ಆತ್ಮನೋ. ಪರ ಯಾವುದು, ಶರೀರನು ಕೂಡ ಪರ ತಾನೆ. ನನಗಿಂತ ಮಗಳಿದ್ದಾರೆ, ಇಂಥ ಪತಿ ಇದ್ದಾರೆ,
ಇಂಥ ಬಿಲ್ಡಿಂಗ್ ಇದೆ, ಇಂಥ ಬಂಗಾರ ಇದೆ. ಇದು ಸ್ವನ ಪರನ? ಸ್ವ. ಆ ಪರ ಪರ ಅವನ. ಪರ ತಾನೆ. ಶರೀರ ಬೇರೆ ತಾನೆ. ನಾನು ಯಾರು? ಆತ್ಮ. ಆತ್ಮ. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಶರೀರ ನನ್ನದು ಅಂದ್ಮೇಲೆ ಅದು ಬೇರೆ, ನಾನು ಬೇರೆ. ನಾನು ಯಾರು? ಆತ್ಮ. ಆತ್ಮ ಅಲ್ವಾ? विनाशी धन वाले जितना कमाते उतना समय प्रमाण फिकर में रहते हैं. ವಿನಾಶಿ ಧನ ಎಷ್ಟು ಸಂಪಾದನೆ ಮಾಡ್ತಾರೋ ಸಮಯದ ಅನುಸಾರ ಅವ್ರಿಗೆ ತುಂಬಾ ಚಿಂತೆ ಇರ್ತದಂತೆ. ಯಾಕೆ? ಯಾರನ್ನ ನೋಡ್ಬೇಕು? ಕಳ್ತನ ಮಾಡ್ಬಿಟ್ರೆ, ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ನವ್ರು ಬಂದ್ಬಿಟ್ರೆ, ನಮ್ಮ ಹತ್ರ ಹಣ ಇದೆ ಅಂತ ಬಿಡಿ ಯಾರಾದ್ರು ಸಾಲ ಕೇಳಿಕ್ ಬಂದ್ಬಿಟ್ರೆ, ಅಲ್ವಾ? ಮೋದಿ ಬ್ಯಾನ್ ಮಾಡಿದ್ರೆ. ಹಾ ಅಲ್ವಾ? ನೋಟ್ ಬ್ಯಾನ್ ಆಗ್ಬಿಟ್ರೆ, ಸರಿ. ನಾವ್ ಮಾಡಿರುವಂತ ಹಣ ಎಲ್ಲದು ವಿನಾಶ ಆಗ್ಬಿಟ್ರೆ, ಭೂಕಂಪ ಆಗ್ಬಿಟ್ರೆ, ಬಾಂಬ್ ಬಿದ್ಬಿಟ್ಬಿಟ್ರೆ, ಹೀಗೆ ಏನಾದ್ರೂ ಒಂದು ಅವ್ರಿಗೆ ಏನಿರ್ತದಂತೆ? ಚಿಂತೆ ಚಿಂತೆ ಇರ್ತದೆ. ಹಣ ಜಾಸ್ತಿ ಆಗ್ತಾ ಹೋದಾಗ ಚಿಂತೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತ? ಜಾಸ್ತಿ. ಅಲ್ವಾ? ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಣ ಇದ್ರೆ ಏನೂ ಸಮಸ್ಯೆ ಇಲ್ಲ. ಇಲ್ಲ. ಅವಶ್ಯಕತೆಗಿಂತ ಜಾಸ್ತಿ ಇದ್ದಾಗ ಯಾರಿಗೆ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ ಏನಾಗ್ತದೆ? ಯೋಚನೆ ಚಿಂತೆ. ಇರ್ತದೆ ಅಲ್ವಾ? ನಮ್ಮ ಮನೇಲೂ ಕೂಡ, ನಮ್ಮ ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಊಟ ಇದೆ, ಏನೂ ಸಮಸ್ಯೆ ಇಲ್ಲ. ಜಾಸ್ತಿ ಇದ್ದಾಗ ಸಫಲ ಮಾಡ್ಬೇಕು, ಯಾರಿಗೆ ಕೊಡೋಣ ಯೋಚನೆ ಮಾಡ್ತೀವಿ. ಕಡಿಮೆ ಇದ್ದಾಗಲೂ ಕೂಡ ಹೊಟ್ಟೆ ಹಸಿತಾ ಇದೆಯಲ್ಲ, ಏನ್ ಮಾಡೋಣ, ಅವಾಗ್ಲೂ ಕೂಡ ಏನಿರ್ತದೆ? ಚಿಂತೆ. ಪ್ರಶ್ನೆ ಇರ್ತದೆ ಅಲ್ವಾ? ಅದಕ್ಕಾಗಿ ವಿನಾಶಿ ಧನ ಜಾಸ್ತಿ ಆಗ್ತಾ ಹೋದಾಗ ಪ್ರಪಂಚದ ಜನ ಏನ್ ಮಾಡ್ತಾ ಇರ್ತಾರೆ? ಚಿಂತೆಯಲ್ಲಿ ಬರ್ತಾರೆ. ಆಪ್ಕೋ ಅಪನೆ ಈಶ್ವರ್ಯ ಖಜಾನೋ ಕೆ ಲಿಯೆ ಫಿಕರ್ ಹೇ? ನಿಮ್ಮತ್ತೇನು ಈಶ್ವರ್ಯ ಖಜಾನೆ ಇದೆ, ಅದರದೇನಾದ್ರು ಚಿಂತೆ ಇದೆಯಾ? ಇಲ್ಲ. ಈಶ್ವರ್ಯ ಖಜಾನೆ ಯಾವುದು? ಸುಖ, ಶಾಂತಿ. ಬಿಲ್ಡಿಂಗು, ಸೋಫಾ, ಕಾರು, ಮೊಬೈಲು, ಕಂಪ್ಯೂಟ್ರು, ಸುಖ, ಶಾಂತಿ, ಆನಂದ, ಆ, ಪ್ರೇಮ, ಹೌದು ತಾನೆ? ಪವಿತ್ರತೆ. ಯಾವುದು ಈಶ್ವರನಲ್ಲಿ ಇರಬೇಕು. ಬಾಬನ ಹತ್ರ ಆತ್ಮೀಯರೇ ಲ್ಯಾಪ್ಟಾಪ್ ಇಲ್ಲ, ಬಾಬನ ಹತ್ರ ಸೋಫಾ ಇಲ್ಲ, ಬಾಬನ ಹತ್ರ ಬಿಲ್ಡಿಂಗ್ ಇಲ್ಲ. ಇದೆಲ್ಲ ಸ್ಥೂಲ ಪ್ರಪಂಚದ ಸಾಧನಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಾಬಾ ಏನ್ ಹೇಳ್ತಿದ್ದಾನೆ? ಈಶ್ವರ್ಯ ಖಜಾನೆ, ಈಶ್ವರನಲ್ಲಿ ಏನಿದೆ? ಸಪ್ತ ಗುಣಗಳು ಮಾತ್ರ ಇದ್ದಾವೆ. ದಿನದಿಂದ ದಿನಕ್ಕೆ ನೀವು ಅದನ್ನ ದಾನ ಮಾಡ್ತಾ 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 ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಿ, ಎಷ್ಟು ಧರಿಸಿದಿರಿ, ಎಷ್ಟು ಅನುಭವಿಸ್ತಾ ಇದ್ದೀರಿ ಅಂತ ನೀವೇನೇನ್ ಮಾಡ್ಬೇಕು? ಚೆಕ್ ಚೆಕ್ ಮಾಡ್ಕೋಬೇಕು. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಬೇಫಿಕರ್ ಹೋನ. ಚಿಂತೆ ಏನಾದ್ರೂ ಇದೆಯಾ? ಇಲ್ಲ. ಯಾರೋ ಕದ್ಕೊಂಡು ಹೋಗ್ತಾರೆ, ಮೋಸ ಮಾಡ್ತಾರೆ ಅಂತ ಏನಾದ್ರು ಚಿಂತೆ ಇದೆಯಾ ಈಶ್ವರ್ಯ ಖಜಾನೆ ಸಂಪಾದನೆ ಮಾಡಿದವರಿಗೆ? ಇಲ್ಲ. ಇದೆಯೋ ಇಲ್ವೋ? ಇಲ್ಲ. क्योंकि जो खजानों के मालिक और परमात्मा बालक हैं, वह सदा ही स्वप्न में भी बेफिक्र बादशाह है. ಯಾವ ಖಜಾನೆ ಮಾಲೀಕರಾಗಿದ್ದಾರೋ, ಪರಮಾತ್ಮನ ಬಾಲಕರಾಗಿದ್ದಾರೋ, ಅವರು ಸ್ವಪ್ನದಲ್ಲೂ ನಿಶ್ಚಿಂತವಾಗಿರ್ತಾರೆ. ಯಾಕೆ? ಯಾಕೆ? ಅವರಲ್ಲಿರುವಂತ ಎಲ್ಲ ಹಣವನ್ನು ಕೂಡ ಈಶ್ವರ್ಯ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರ. ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದಂತೆ? ಬಾಬಾ ಅವ್ರದ್ದು ಬಾಬಾರವ್ರದ್ದು. ಅದಕ್ಕೆ ಇವ್ರಿಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಇರೋದಿಲ್ಲ. ಹಗಲಲ್ಲಿ, ರಾತ್ರಿಯಲ್ಲಿ, ಕನ್ಸಲ್ಲೂ ಮನ್ಸಲ್ಲೂ ಕೂಡ ಅವ್ರೇನಾಗಿರ್ತಾರೆ? ಮುಂದೆ ಏನಾಗತ್ತೆ, ಮುಂದೆ ಏನಾಗ್ಬೋದು ಹೇಳುವಂತ ಚಿಂತೆ ಇರೋದಿಲ್ಲ. ಅದಕ್ಕಾಗಿ ನಿಮ್ ಈಶ್ವರಿ ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. 10 ವರ್ಷ ಮೊದಲು ಹೇಗಿತ್ತು, 2025 ಹೇಗಿತ್ತು, 2026 ಹೇಗಿದೆ? 2 ದಿನ ಆಯ್ತು ಇವಾಗ ಅಲ್ವಾ? 1 ದಿನ ಕಂಪ್ಲೀಟ್ ಆಯ್ತು. ಹೋದ್ ಸಲ ಲಾಸ್ಟ್ ಇಯರ್ಗಿಂತ ಈ ಸಲ ಚೆನ್ನಾಗಿದ್ಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಯಾವುದೇ ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿಮ್ಮದು ಅಂತ ಏನು ಇಲ್ಲ. ಇಲ್ಲ. ಎಲ್ಲ ಭಗವಂತನಾಗಿರೋದಕ್ಕೆ ಅದರ ರಕ್ಷಣೆ ಮಾಡುವಂತ ಜವಾಬ್ದಾರಿ ಯಾರ್ದು? ಭಗವಂತ. ಭಗವಂತನಾಗಿರ್ತದೆ. क्योंकि उसको निश्चय है कि ईश्वरीय खजाने इस जन्म में तो क्या, लेकिन अनेक जन्म साथ है. ಈ ಈಶ್ವರ್ಯ ಖಜಾನೆ ಈ ಒಂದು ಜನ್ಮದಲ್ಲ, ಅನೇಕ ಜನ್ಮದಲ್ಲೂ ಕೂಡ ಏನಾಗಿರ್ತದಂತೆ? ಇದು ನನ್ನ ಜೊತೆಯಲ್ಲೇ ಇರುತ್ತೆ. ನಾನು ಯಾವಾಗ ಬೇಕಾದ್ರೂ ಅದನ್ನು ಉಪಯೋಗ ಮಾಡಿಕೊಳ್ಬಹುದು. ಯಾರಿಗೆ ಬೇಕಾದ್ರೂ ದಾನವನ್ನ
ಮಾಡಬಹುದು. ಇದನ್ನ ಯಾರೂ ನನ್ನನ್ನು ಕಳ್ತನ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಖಜಾನೆಗಳನ್ನ. ಮತ್ತೆ ಯಾರು ಕೂಡ ಕೋರ್ಟ್ ಕೇಸ್ ಹಾಕ್ಲಿಕ್ಕೋ ಆಗೋದಿಲ್ಲ. ಅಲ್ವಾ? ನಿಮ್ಗೆ ಅಪ್ಪ ಅಮ್ಮನಿಂದ ಯಾವ್ದಾರ ಒಂದು ಆಸ್ತಿ ಬಂತು ಅಂತ ತಿಳ್ಕೊಳ್ಳಿ, ಯಾರು ಕೋರ್ಟ್ ಕೇಸ್ ಹಾಕ್ಬೋದು? ಯಾರು ಹಾಕ್ಬೋದು? ಅಣ್ಣ ತಮ್ಮಿದ್ರು, ಅಕ್ಕ ನಿಮ್ಮ ತಂಗಿರು. ಸಹೋದರ ಸಹೋದರಿಯರೇ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಏನ್ ಮಾಡ್ಬೋದು? ಕೇಸನ್ನ ಹಾಕ್ಬೋದಲ್ವಾ? ಆದ್ರೆ ಇಲ್ಲಿ ಯಾರಾದ್ರೂ ಕೇಸ್ ಹಾಕ್ಲಿಕ್ಕೆ ಆಗತ್ತಾ? ಇಲ್ಲ. ನಿಮ್ಮತ್ತೆ ಇದೆಯಾ ಅಂತ ಅವ್ರಿಗೆ ಗೊತ್ತಾಗತ್ತಾ? ಇಲ್ಲ. ಅವ್ರು ಗೊತ್ತಾಗೋದಿಲ್ಲ. ಕೇಳೋಕ್ಕಿಂತ ಮೊದ್ಲೇ ನೀವು ಅವ್ರಿಗೆ ಕೊಡ್ತಾ ಇರ್ತೀರಾ ಅಲ್ವಾ? ತಗೊಂಡೋಗಿ, ಬೇಕಾದಷ್ಟು ತಗೊಂಡೋಗಿ, ಬೇಕಾದಷ್ಟು ತೆಗೆದುಕೊಂಡೋಗಿ. ಯಾಕೆ? ಒಂದ್ ವೇಳೆ ಕದ್ರು ಕೂಡ ಉನ್ನತಿ ಆಗ್ತದೆ. ಹಾ, ಯಾಕಂದ್ರೆ ಎಷ್ಟು ತಗೊಂಡು ಹೋಗ್ತೀವಿ ಅಷ್ಟು ನಮ್ಗೆ ಲಾಭ ಆಗ್ತದಲ್ವಾ? ನಾವೇನ್ ದುಡ್ಡು ಕೊಟ್ಬಿಟ್ಟು ತಂದಿಲ್ವಲ್ಲ. ಅದಕ್ಕಾಗಿ ನಾವೇನಾಗ್ತೀವಿ? ದಾತ ಆಗ್ತೀವಿ. ಅದಕ್ಕಾಗಿ ಅವ್ರಿಗೆ ಏನು ಗೊತ್ತಿರ್ತದೆ ಅಂತಂದ್ರೆ, ಎಷ್ಟೋ ಜನ್ಮದವರೆಗೂ ಕೂಡ ಈ ನಿರಾಕಾರವಾಗಿರುವಂತ ಸಂಪಾದನೆ ನಮ್ಮ ಜೊತೆಲಿ ಇರ್ತದೆ ಅಂದ ಮೇಲೆ ನಾವು ಯಾವ ಸಂಪಾದನೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು? ಯಾವ ಸಂಪಾದನೆ ಕಡೆ ಕೊಡಬೇಕು? ಆತ್ಮಿಕನೋ ಶಾರೀರಿಕನೋ? ಆತ್ಮಿಕ. ಅದು ನಾವು ಯಾವ್ದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ? ಶಾರೀರಿಕ. ಎರಡು 50-50. ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ದ್ರ ಕಡೆ ಕೊಡ್ತಾ ಇದ್ದೀರಾ ಅಂತ. ಅನೇಕ ಜನ್ಮ ಸಾತ್ ಹೇ, साथ रहेंगे, इसलिए वह निश्चय बुद्धि निश्चिंत है. ಇಲ್ಲೊಂದು ಮಾತನ್ನ ಹೇಳಿದ್ರು ಬಾಬಾ, ನಿಶ್ಚಯ ಬುದ್ಧಿ ಅಂತಂದ್ರು ಬಾಬಾ. ಏನ್ ಹೇಳಿದ್ರು? ನಿಶ್ಚಯ ಬುದ್ಧಿ. ಯಾಕೆ ನಿಶ್ಚಯ ಮನಸ್ಸಂತ ಯಾಕೆ ಹೇಳಲಿಲ್ಲ? ನಿಶ್ಚಯ ನಾಲ್ಗೆ ಅಂತ ಯಾಕೆ ಹೇಳಲಿಲ್ಲ? ನಿಶ್ಚಯ ಕಿವಿ ಅಂತ ಯಾಕೆ ಹೇಳಲಿಲ್ಲ? ನಿಶ್ಚಯ ಬುದ್ಧಿ ಅಂತ ಯಾಕೆ ಹೇಳಿದ್ರು? ನಿಶ್ಚಿಂತತೆಗೆ ಆಧಾರ ನಿಶ್ಚಯ ಬುದ್ಧಿ ಅಂತ ಹೇಳಿದ್ರು. ಕಾರಣ ಏನು? ಬುದ್ಧಿನೇ ಫೈನಲ್ ಜಡ್ಜ್ಮೆಂಟ್ ಮಾಡೋದು, ಬಹುಶಃ ಅದಕ್ಕಿರ್ಬೇಕು. ಈಶ್ವರಿಯ ಸುಖವನ್ನ ಬುದ್ಧಿಯಿಂದ ಮಾತ್ರ ನೀವು ಅನುಭವಿಸ್ಲಿಕ್ಕೆ ಆಗತ್ತೆ ಬಿಟ್ರೆ, ಅನುಭವ ಮಾಡುವಂತ ಸಾಧನೆ ಯಾವುದು? ಬುದ್ಧಿ ತಾನೆ. ನಾಲಿಗೆಯಿಂದ, ಕಿವಿಯಿಂದ, ಕಣ್ಣಿಂದ, ಚರ್ಮದಿಂದ ಈ ಪ್ರಪಂಚದಲ್ಲಿರುವಂತ ವಸ್ತುಗಳನ್ನ ನೀವು ಅನುಭವಿಸಬಹುದೇ ಬಿಟ್ರೆ, ಈಶ್ವರನ ಸುಖವನ್ನ ಅನುಭವಿಸುವಂತದ್ದು, ಮೆಜರ್ ಮಾಡುವಂಥದ್ದು ಯಾವ್ದಿಂದ? ಬುದ್ಧಿಯಿಂದ ಅಲ್ವಾ? ಈಗ ನಾಲಿಗೆ ಮೇಲೆ ಯಾವ್ದೋ ಒಂದು ವಸ್ತು ಇಟ್ಟಾಗ ಇದು ಉಪ್ಪಿದೆಯೋ, ಹುಳಿ ಇದೆಯೋ, ಖಾರ ಇದೆಯೋ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಹೆಚ್ಚಿಗೆ ಖಾರ ಇದೆ, ಕಡಿಮೆ ಖಾರ ಇದೆ, ಹೆಚ್ಚಿಗೆ ಸಿಹಿ ಇದೆ, ಕಡಿಮೆ ಸಿಹಿ ಇದೆ, ಗೊತ್ತಾಗತ್ತೆ ತಾನೆ? ಇವತ್ತು ತುಂಬಾ ಚಳಿ ಇದೆಯಪ್ಪ, ಇವತ್ತು ತುಂಬಾ ಸೆಕೆ ಇದೆಯಪ್ಪ, ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ಬುದ್ಧಿ ಮಾಡುತ್ತೆ. ಚರ್ಮದ ಮೂಲಕ. ಯಾವ್ದೋ ಮೂಲಕ? ಚರ್ಮದ ಮೂಲಕ, ಬುದ್ಧಿಯ ಮೂಲಕ ಅಲ್ವಾ? ಹಾಗೆ ಇಲ್ಲಿ ನಿಮ್ಮ ಮನಬುದ್ಧಿಯನ್ನ ಪರಮಾತ್ಮನಲ್ಲಿಟ್ಟಾಗ ಪಾರಮಾರ್ಥಿಕ ಸುಖವನ್ನ ಅನುಭವ ಮಾಡೋದು ಯಾವ ಸಾಧನದಿಂದ? ಬುದ್ಧಿಯಿಂದ. ಇಲ್ಲಿ ಬಾಬಾ ನಿಶ್ಚಯ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಯಾರೋ ಹೊಗಳಿದ್ರು ಅಂತ ಅವರ ಮಾತಿನ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಡಿ. ಯಾರೋ ಹೊಗಳಿದ್ರು, ಯಾರೋ ಸನ್ಮಾನ ಮಾಡಿದ್ರು, ಯಾರೋ ನಿಮ್ಗೆ ಕಿರೀಟ ಹಾಕಿದ್ರು ಅಂತೇಳ್ಬಿಟ್ಟು ಅದರ ಆಧಾರದ ಮೇಲೆ ಪರಮಾತ್ಮನ ಸುಖವನ್ನ ನೀವು ಏನ್ ಮಾಡಬಾರ್ದು? ಕೌಂಟ್, ಮೆಜರ್ ಮಾಡಬಾರದು. ಯಾವ್ದ್ರ ಆಧಾರದ ಮೇಲೆ? ನಿಮಗೆಷ್ಟು ಅನುಭವ ಆಗಿದೆ, ನಿಮ್ಮ ಬುದ್ಧಿಯ ಮೂಲಕ ನಿಮ್ಗೆಷ್ಟು ಅನುಭವ ಆಗಿದೆ, ಇದರ ಆಧಾರದಲ್ಲಿ ನೀವೇನಾಗಿರ್ತೀರಿ? ನಿಶ್ಚಿಂತ. ಇಂಥ ಸಮಸ್ಯೆ ಬಂತು, ಅವಾಗ ನಾವು ಬಾಬನ ಜೊತೆ ಯೋಗ ಮಾಡಿದ್ವಿ, ಎಷ್ಟು ಶಕ್ತಿ ಪ್ರವಾಹ ಆಯ್ತು, ಎಷ್ಟು ಸಫಲತೆ ಆಯ್ತು, ಅದೇ ನಾನೆಷ್ಟು ಖುಷಿಯಾಗಿದ್ದೇನೆ, ಎಷ್ಟು ಆನಂದವಾಗಿದ್ದೇನೆ, ಹೇಗೆ ಬಾಬನ ಇಂಟರ್ಫಿಯರೆನ್ಸ್ ಅಲ್ಲಿತ್ತು, ಹೇಗೆ ಬಾಬಾ ನಮ್ಮನ್ನ ಸಮಸ್ಯೆನ ಹೊರಗಡೆ ತೆಗೆದ್ರು, ಹೇಗೆ ಸಫಲತೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ನಾವೇನ್ ಮಾಡ್ಬೇಕಾಗ್ತದೆ? ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಹೊರತು ಬೇರೆಯವರ ಆಧಾರದಲ್ಲಿ ಅಲ್ಲ. ಒಬ್ಬರಿಗೆ ಅನುಭವ ಮಾಡಿಸಿದಾಗೆ ಬಾಬಾ ಬೇರೆಯವ್ರಿಗೆ ಅನುಭವ ಮಾಡಿಸೋದಿಲ್ಲ. ಅಂದ್ರೆ ಬುದ್ಧಿಯ ಮೂಲಕ ಅವರಿಗೆ ಪರಮಾತ್ಮ ಏನು ಅನುಭವ ಮಾಡಿಸಿದಾರೋ ಅದರ ಆಧಾರದ ಮೇಲೆ ನಿಶ್ಚಯದ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಿಮ್ಮ ಎದುರುಗಡೆ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ, ನೀವೆಷ್ಟು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಿ, ಇದರ ಆಧಾರದ ಮೇಲಲ್ಲ ನಿಶ್ಚಯ ಬರೋದು. ಯಾವ್ದರ ಆಧಾರದ ಮೇಲೆ? ಬುದ್ಧಿಯ ಮೂಲಕ ಈಶ್ವರಿ ಸುಖದ ಪರ್ಸೆಂಟೇಜ್ ದಿನದಿಂದ ದಿನಕ್ಕೆ, ಸೆಕೆಂಡ್ ಬೈ ಸೆಕೆಂಡ್, ಡೇ ಬೈ ಡೇ, ವೀಕ್ ಬೈ ವೀಕ್
ಹೀಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಇದರ ಆಧಾರದಲ್ಲಿ ನಿಮ್ಗೆ ಏನಾಗ್ತಾ ಇರ್ತಾರೆ, ನಿಮ್ಮ ಜೀವನದಲ್ಲಿ ಯಾರು ಇರ್ತಾರೆ? ಬಾಬಾ ಬಾಬಾ ಇರ್ತಾರೆ. ಅವಾಗ ನೀವೇನಾಗಿರ್ತೀರಿ? ನಿಶ್ಚಿಂತವಾಗಿ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ ನೀವು ನಿಶ್ಚಿಂತ ಆಗ್ಬೇಕಾದ ಕಂಡೀಷನ್ ಏನು? ಏನ್ ಕಂಡೀಷನ್ ರಾಕೇಶ್ ಅಣ್ಣ? ನಿಶ್ಚಿಂತವಾಗಬೇಕಾದ ಕಂಡೀಷನ್ ಏನು? ಮನೋಬುದ್ಧಿಯೆಲ್ಲ ಬಾಬಾ ಬುದ್ಧಿನ ನಿಶ್ಚಿತವಾಗಿ ಇಟ್ಕೋಬೇಕು. ಚಕ್ರವರ್ತಿ ಯಾವಾಗ ಆಗ್ತಿರೋ ಅವಾಗಲೇ ನಿಶ್ಚಿಂತವಾಗಿರ್ತೀರಿ. ಹೌದಾ? ಹ್ಮ್. ನಿಶ್ಚಿಂತತೆಗೆ ಆಧಾರ ಯಾವುದು? ಚಕ್ರವರ್ತಿ. ಅಂದ್ರೆ ನಿಮ್ಮ ಮನಬುದ್ಧಿಯನ್ನ ಪರಿವರ್ತನೆಗೆ, ವಿಶ್ವ ಕಲ್ಯಾಣಕ್ಕೆ, ವಿಶ್ವದ ರಾಜ್ಯಭಾರ ಮಾಡ್ಲಿಕ್ಕೆ ಭಗವಂತನ ಕೈಲಿ ಕೊಟ್ಟಾಗ ಮಾತ್ರ ನೀವು ನಿಶ್ಚಿಂತವಾಗಿರ್ತೀರಾ ಹೊರತು ಯಾವುದೋ ಒಂದು ಸೆಂಟರು, ಯಾವುದೋ ಒಂದು ಏರಿಯಾ, ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ವ್ಯಕ್ತಿಗಳಿಗೋಸ್ಕರ ನೀನು ಕೊಟ್ಟಾಗ ಅಲ್ಲಿ ನೀನು ನಿಶ್ಚಿಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾಕಂದ್ರೆ ಚಕ್ರವರ್ತಿಯಾದಾಗ ಪೂರ್ತಿ ವಿಶ್ವವನ್ನ ಸಂಭಾಲನೆ ಮಾಡುವುದು ನಿನ್ನ ಕರ್ತವ್ಯವಾಗಿರ್ತದೆ. ಆ ಉದ್ದೇಶದಿಂದ ಮನಬುದ್ಧಿಯನ್ನು ನೀವು ಯಾರಿಗೆ ಕೊಟ್ಟಿರ್ತೀರಿ? ಪರಮಾತ್ಮನಿಗೆ ಕೊಟ್ಟಿರುವಂತ ಕಾರಣದಿಂದ ಪರಮಾತ್ಮ ನಿಮ್ಮ ಅಕೌಂಟಿನ ಅನುಸಾರ ವಿಶ್ವದಲ್ಲಂತೂ ಎಲ್ಲರಿಗೂ ಈಶ್ವರ್ಯ ಶಕ್ತಿನ ಏನ್ ಮಾಡಿರ್ತಾರೆ? ಪೇಮೆಂಟ್ ಮಾಡಿರುವಂತ ಕಾರಣದಿಂದ ಯಾರಿಂದಲೂ ನಿಮ್ಗೆ ಅಪೋಸಿಷನ್, ಬರೋದಿಲ್ಲ. ವಿಘ್ನಗಳು, ಪರಿಸ್ಥಿತಿಗಳು, ತೊಂದರೆಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆಯವ್ರು ಯಾರು ಬೇಕಾದ್ರೂ ಎಷ್ಟೇ ಸಾಲ ಮಾಡ್ಕೊಂಡಿರ್ಲಿ, ಯಾರು ಎಷ್ಟು ಬೇಕಾದ್ರೂ ಅನುಭವಿಸ್ಲಿ, ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಆತ್ಮನ ಲೆಕ್ಕಾಚಾರ ಅವ್ರವ್ರದೇನೆ. ಅದಕ್ಕೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟೇ ವಿರುದ್ಧವಾಗಿರುವಂತ ವಾತಾವರಣ ಇದ್ರೂ ಕೂಡ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಿದ್ರೆ ನಿಮ್ಗೆ ಯಾವ ರೀತಿ ಚಿಂತೆನೂ ಕೂಡ ಇರೋದಿಲ್ಲ, ಯಾರಿಂದ ಅಪೋಸಿಷನ್ ಕೂಡ ಬರೋದಿಲ್ಲ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಈಶ್ವರ್ಯ ಕಾರ್ಯದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ ಲೌಕಿಕದವರು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಅಪೋಸ್ ಮಾಡ್ತಾರೆ. ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಅಂತ ನಿಮ್ಗೆ ಏನ್ ಮಾಡ್ತಾರೆ? ಅಪೋಸ್ ಮಾಡ್ತಾರೆ. ಭಗವಂತ ಶಿವ ಅಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಬಿಟ್ಟು ನಿಮ್ಗೆ ಅಪೋಸ್ ಮಾಡ್ತಾರೆ. ಆದರೆ ನಿಮಗೆ ಬುದ್ಧಿಯ ಅನುಭವ ಆಗಿರ್ತದಲ್ಲ, ಆವಾಗ ನೀವೇನ್ ಮಾಡ್ತೀವಿ? ಅವರ ಮಾತನ್ನು ಒಪ್ಪೋದೇ ಇಲ್ಲ. ಎದುರುಗಡೆ ಹ್ಞೂ ಅಂತ ಹೇಳ್ತೀವಿ, ಅವ್ರನ್ನ ಅಪೋಸಿಷನ್ ಮಾಡೋದಿಲ್ಲ. ಅದ ಮನಸ್ಸಿನಲ್ಲಿ ಏನಿದೆ ಅಂತ ಬಿಟ್ಟು ನಿಮ್ಮೇಲೆ ಏನಾಗಿರ್ತದೆ? ಕ್ಲಿಯರ್ ಆಗಿರ್ತದೆ. ಓಕೆ, ನಂಬರ್ 1. ನಂಬರ್ 2, ಈಶ್ವರೀಯ ಜ್ಞಾನದಲ್ಲೂ ಕೂಡ ನೀವು ಸಾಧನೆ ಮಾಡ್ತಾ 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 ಹೋದಾಗ ಈಶ್ವರೀಯ ಜ್ಞಾನದ ಸ್ಪಷ್ಟೀಕರಣ ನಿಮ್ಗೆ ಸಿಗ್ತಾ ಹೋಗ್ತದೆ. ಯಾರ ಮೂಲಕ ಈಶ್ವರೀಯ ಜ್ಞಾನದಲ್ಲಿ ಕ್ಲಾರಿಟಿ ಇದೆ ಅಂತ ನಿಮ್ಗೆ ಏನಾಗ್ತಾ ಹೋಗ್ತದೆ? ಗೊತ್ತಾಗ್ತಾ ಹೋಗ್ತದೆ. ಆವಾಗ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಯಾಕೆ? ಅವರಿಂದ ಬಾಬಾ ಮಾಡಿಸಿರುವಂತ ಅನುಭವ, ಆ ವಿಧಿಯನ್ನ ನಿಮ್ಮದನ್ನಾಗಿ ನೀವು ಮಾಡಿಕೊಂಡಾಗ ನಿಮ್ಗೆ ಆಗಿರುವಂತ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್, ಇದರ ಆಧಾರದಿಂದ ಬೇರೆ ಯಾರದೇ ಮಾತಿನ ಸಪೋರ್ಟ್ ನಿಮ್ಗೆ ಬೇಕಾಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅನುಭವಿಗಳಾಗಿ ನಿಶ್ಚಯ ಬುದ್ಧಿಯವರಾಗಿ. ಎಷ್ಟು ನಿಮ್ಗೆ ಬುದ್ಧಿಯಿಂದ ಆ ನಿಶ್ಚಯ ಬರ್ತಾ ಹೋಗ್ತದೋ, ಎಸ್ ಬಾಬನಲ್ಲಿ ಎಷ್ಟು ನಾನು ಮನಸ್ಸನ್ನು ಇಡ್ತಾ ಹೋಗ್ತೀನೋ, ಬಾಬಾ ಹೇಳಿದ ಹಾಗೆ ಮೊದಲೇ ನಾನು ಮಾಡ್ತಾ ಹೋಗ್ತೇನೋ, ಅಷ್ಟು ನನಗೇನು ಚಿಂತೆ ಇಲ್ಲ. ಎಲ್ಲ ಚಿಂತೆ ಯಾರಿಗೆ? ಯಾಕಂದ್ರೆ ಎಲ್ಲ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದೀರಿ? ಒಬಿಡಿಯಂಟ್ ಸರ್ವೆಂಟ್. ಒಬಿಡಿಯಂಟ್ ಸರ್ವೆಂಟ್ ಯಾರು? ಶಿವ ಬಾಬಾ. ಮಾಲೀಕ ಯಾರು? ಶಿವ ಬಾಬಾ. ಅವನು ಸರ್ವೆಂಟ್ ಅಂದ್ರೆ ಮಾಲೀಕ ಒಬ್ಬನೇ ಇರ್ಬೇಕಲ್ವಾ? ಸೇವಕ ಬಾಬಾ, ಮಾಲೀಕ ಯಾರು? ಮಾಲೀಕ ನಾನು. ಅವಾಗ ಸೇವಕನಿಗೂ ನೀವೇನು ಆರ್ಡರ್ ಮಾಡ್ತೀರಿ? ಬಾಬಾ ಈ ಮನ ಬುದ್ಧಿಯನ್ನು ವಿಶ್ವ ಕಲ್ಯಾಣಕ್ಕೆ ಯೂಸ್ ಮಾಡು. ಬಾಬನಿಗೆ ಏನ್ ಹೇಳ್ಬೇಕು? ಓಕೆ, ಸೇವಕನ ಕೆಲಸ ಏನು? ಕೆಲಸ ಮಾಡ್ಕೊಡೋದಷ್ಟೇ. ಮಾಲೀಕ ಹೇಳ್ದಂಗೆ ಕೆಲಸ ಮಾಡೋದಷ್ಟೇ ಸೇವಕನ ಕೆಲಸ. ಹೌದಾ? ಹಾಗೆ ನೀವು ಬಾಬನಿಗೆ ಏನ್ ಡೈರೆಕ್ಷನ್ ಕೊಡ್ತೀರಿ? ಏನ್ ಮಾಡ್ತೀರಾ? ವಿಶ್ವ ಸೇವೆಯನ್ನು ಮಾಡ್ಬಾಬಾ ಅಂತ ಹೇಳ್ತೀರಾ ಪಕ್ಕ? ಅಥವಾ ರಾಕೇಶ್ ಅಣ್ಣ ಏನ್ ಹೇಳ್ತಾರೆ? ಬಾಬಾ ಇವತ್ತು ಸಾಯಂಕಾಲ ಯಾರಿಗೊಬ್ರು ಪೇಮೆಂಟ್ ಮಾಡೋದಿದೆ, ಸ್ವಲ್ಪ ಹಣ ಕಳಿಸು. ಚೀಟಿ ಇದೆ, ಸ್ವಲ್ಪ ಹಣದ ವ್ಯವಸ್ಥೆ ಮಾಡು. ನಮ್ಮ ಅಜ್ಜಿಗೆ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಆರೋಗ್ಯ ಸರಿ ಮಾಡು. ಅದಕ್ಕಾಗಿ 21 ದಿವಸ ಯೋಗ ಮಾಡ್ತೇನೆ. ಹೇಳ್ತೀರಾ? ಈಗ 5 ವರ್ಷದ ಬೇಕು. ಇವಾಗ ಹೇಳ್ತಾ ಇಲ್ವಾ? ಇವಾಗಿಲ್ಲ. ಬಾಬಾ ಹೇಳ್ತಾರೆ ಬೇಕು ಹೇಳಿ, ಏನ್ ತೊಂದರೆ ಏನಿಲ್ಲ. 1 ನಿಮಿಷ 2 ನಿಮಿಷ ಹೇಳಿ, ಆದರೆ ಹೆಚ್ಚಿನ ಸಮಯ ಯಾವ್ದ್ರಲ್ಲಿ ಇಡ್ಬೇಕು?
ವಿಶ್ವ ವಿಶ್ವ ಕಲ್ಯಾಣ. ಕಲ್ಯಾಣ. ನನ್ನ ಮನ ಬುದ್ಧಿಯನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗವನ್ನ ಮಾಡು. ಆದ್ಮೇಲೆ ನೀವು ಅಬ್ಸರ್ವೇಷನ್ ಮಾಡಿ, ಅವ್ಯಕ್ತ ಮೂಲ್ಯಗಳಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ, ವಿಶ್ವ ಪರಿವರ್ತಕದ ಬಗ್ಗೆ ತಾನೇ ಮಾತಾಡ್ತಿದ್ದಾರೆ. ಮೊನ್ನೆ ಮುರಳಿಲು ಬಾಬಾ ಹೇಳಿದ್ರು, आप लंदन का कल्याणकारी नहीं हो, आप दिल्ली का कल्याणकारी नहीं हो, आप विश्व कल्याणकारी हो. ಪುನಃ 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 ಬಾಬಾ ಏನ್ ಹೇಳ್ತಿದ್ದಾರೆ? ನನ್ನ ಮೂಲಕ ಪೂರ್ತಿ ಮೂರು ಲೋಕಕ್ಕೆ, ಪಂಚತತ್ವಗಳಿಗೆ, ಪ್ರಕೃತಿನೂ ಕೂಡ ಏನ್ ಮಾಡ್ಬೇಕು? ಪರಿಶುದ್ಧ ಮಾಡುವಂತ ಜವಾಬ್ದಾರಿ ನಮ್ದಿದೆ. ಅಂದ್ರೆ ಆ ಶಕ್ತಿ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಮೂಲಕ ಹೋಗ್ತಾ ಇರುವಂತದ್ದು, ಅವರಲ್ಲಿ ಪರಿವರ್ತನೆ ಆಗೋದು ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಯಾವ್ದಿಂದ? ಬುದ್ಧಿಯ ಆಧಾರದಿಂದ. ಎಷ್ಟು ಆಂತರಿಕ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ 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 ಹೋಗ್ತದೋ ಅಷ್ಟು ನಿಮ್ಗೆ ನಿಶ್ಚಯ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗುತ್ತೆ. ಆಗ್ತಾ ಹೋಗ್ತದೆ. ಎಷ್ಟು ನಿಶ್ಚಯ ಜಾಸ್ತಿ ಆಗತ್ತೋ? ಯಾರ ಮೇಲೆ ನಿಶ್ಚಯ? ಬಾಬಾ ಅವ್ರ ಮೇಲೆ. ನಿಮ್ಮ ಅಪ್ಪನ ಮೇಲೆ, ನಿಮ್ಮ ಮೇಲಲ್ಲ. ಭಗವಂತ ಹೇಳಿದ ಹಾಗೆ ನೀವು ಕಾರ್ಯದಲ್ಲಿ ತರ್ತಾ ಹೋದಾಗ ಅವಾಗ ಏನಾಗ್ತಾ ಹೋಗ್ತದೆ? ನಿಶ್ಚಯ ಎಷ್ಟೈತಾ ಆಗ್ತದೆ. ಎಷ್ಟು ನಿಶ್ಚಯ ಹೆಚ್ಚಿಗೆ ಆಗತ್ತೋ ಅಷ್ಟು ನಿಶ್ಚಿಂತತೆ ಹೆಚ್ಚಿಗೆ ಬರ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿಗೆ ಚಿಂತೆಗಳಿದ್ದಾವೆ ಅಂತಂದ್ರೆ ಏನರ್ಥ? ಇನ್ನೂ ನಿಮಗೆ ಚಿಂತೆಗಳಿದ್ದಾವೆ ಅಂದ್ರೆ ಏನರ್ಥ? ನಿಶ್ಚಯ ಬಂದಿಲ್ಲ. ನೀವಿನ್ನು ಚಕ್ರವರ್ತಿ ಆಗಿಲ್ಲ. ಆಗಿಲ್ಲ. ಆ ರೂಪದಲ್ಲಿ ಸಾಧನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ಮಜಾ ಏನ್ ಗೊತ್ತಾ? ಯಾರು ಸಣ್ಣ ಪುಟ್ಟ ವಿಷಯದಲ್ಲಿ ಬಾಬನಿಗೆ ಹೇಳ್ಬಿಟ್ಟು ಕಾರ್ಯ ಸಾಧನೆ ಮಾಡ್ಕೊಳ್ತಾರೆ ನೋಡಿ, ಸಫಲತೆ ಮಾಡ್ಕೊಳ್ತಾರೆ ನೋಡಿ, ಅವ್ರು ಜೋರಾಗಿ ಬೊಬ್ಬೆ ಹೊಡಿತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ? ಬೊಬ್ಬೆ ಹೊಡಿತಾ ಇರ್ತಾರೆ. ಬೊಬ್ಬೆ ಹೊಡಿಯೋದಂದ್ರೆ ಗೊತ್ತಾಯ್ತಾ? ಅಯ್ಯೋ ಅಣ್ಣೋರೇ, ನನ್ನ ಮೊಮ್ಮಗನಿಗೆ ಬಾಬಾ US ಕಳಿಸ್ಬಿಟ್ರು, ನನಗೆ ಬಾಬಾ ಆಟೋ ಕೊಟ್ಬಿಟ್ರು, ನನಗೆ ಇನ್ನೊಂದೇನೋ ಕೊಟ್ಬಿಟ್ರು ಅಂತ ಏನ್ ಮಾಡಿರ್ತಾರೆ? ಅಷ್ಟೊತ್ತಿ ಖುಷಿಯಾಗಿ ಬಿಡ್ತಾರೆ. ಆಮೇಲೆ ಡಾಮುಡೂಸ್ ಅಷ್ಟೇ. ಅದೇ ಯಾರು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರ್ತಾರೋ ಸದಾ ಕಾಲ ಒಳಗಡೆಯಿಂದ ಮಸ್ತ್ ಆಗಿರ್ತಾರೆ. ಅವ್ರು ಎಲ್ಲೂ ಬೊಬ್ಬೆ ಹೊಡೆಯೋದಿಲ್ಲ, ಎಲ್ಲೂ ಕೂಗೋದಿಲ್ಲ, ಮಸ್ತ್ ಆಗಿರ್ತಾರೆ. ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ, ನಾನು ಹಿಂಗಿದ್ದೇನೆ ಅಂತ ಏನ್ ಮಾಡೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಯಾರಿಗೆ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಅನಿವಾರ್ಯತೆನೋ ಅವರಿಗೆ ಇರೋದಿಲ್ಲ. ಯಾಕಂದ್ರೆ ನಾವೇನು ಮಾಡ್ತಿದೀವಿ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ನಿಶ್ಚಯ ಬಂದಿರ್ತದೆ. ಯಾರ ಮೇಲೆ? ನಿಶ್ಚಯ ಇರ್ತದೆ. ಸ್ವಂತ ತಮ್ಮ ಮೇಲಲ್ಲ, ಬಾಬನ ಮೇಲೆ ನಿಶ್ಚಯ ಅವರಿಗೆ ಬರ್ತಾರೆ. ಅಂದ್ರೆ ಪುನಃ 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 ಬಾಬಾ ಅವರನ್ನು ಉಪಯೋಗ ಮಾಡಿ 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 ಆವಾಗ ಸದಾಕಾಲ ಒಂದೇ ಉದ್ದೇಶ ಏನು? ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ. ಸದಾ ಪರಂಧಾಮದಲ್ಲಿರೋದು ಮೂರು ಲೋಕಕ್ಕೆ ಶಕ್ತಿ ಕೊಡ್ಲಿಕ್ಕೆ ನಿಮಿತ್ತ ಆಗೋದಷ್ಟೇ, ಬಾಬನಿಗೆ ಒಪ್ಪಿಸ್ಬಿಡೋದಷ್ಟೇ. ಮಧ್ಯದಲ್ಲಿ ಸಂಕಲ್ಪಗಳು ಬರೋದು ಏನಾಗ್ಬಿಡ್ತಾವೆ? ಕಡಿಮೆ ಆಗ್ಬಿಡ್ತವೆ. ಮತ್ತು ವೆರೈಟಿ ಯೋಗ ಸೇವೆ ಮಾಡುದು ಇದೆಲ್ಲ ಪರ್ಸೆಂಟೇಜ್ ಏನಾಗ್ಬಿಡ್ತದೆ? ಕಡಿಮೆ ಆಗಿ. ಇವಾಗ ಅದನ್ನ ಮಾಡು, ಇವಾಗ ಇದನ್ನ ಮಾಡು, ಇವಾಗ ಅಶರೀರಿ ಮಾಡು, ಬಿಂದು ಮಾಡು, ಸರ್ವಶಕ್ತಿವಾನ್ ಮಾಡು, ಇದೆಲ್ಲ ಏನಾಗ್ಬಿಡ್ತದೆ? ಹೊರಟು ಹೋಗ್ಬಿಡ್ತದೆ. ಯಾಕಂದ್ರೆ ನೀವು ಮಾಡೋದ್ರಲ್ಲಿ ಎಲ್ಲರಿಗೂ ತಲುಪ್ತಾ ಇದೆ ಅಂತಂದ್ಮೇಲೆ ಸದಾಕಾಲ ಸೂರ್ಯ ಆಗಿರ್ಬೇಕು ತಾನೆ. ಬಲ್ಬ್ ಆಗಿದ್ದಿದೆ ಏನಾಗ್ತದೆ? ಕೆಲವೊಂದು ಏರಿಯಾದಲ್ಲಿ ಮಾತ್ರ ಬೀಳ್ತಾ ಇರ್ತದೆ ಪ್ರಕಾಶ. ಸೂರ್ಯ ಆಗ್ಬೇಕೋ ಬಲ್ಬ್ ಆಗ್ಬೇಕೋ? ಸೂರ್ಯ ಆಗ್ಬಿಟ್ಟು ಸದಾಕಾಲ ಬೆಳಗುತ್ತಾ ಇದ್ರೆ ಕತ್ಲೆ ಬರುವಂತ ಪ್ರಶ್ನೆನೇ ಇಲ್ಲ. ಬಲ್ಬ್ ಆಗಿದ್ದಿದ್ರೆ ಅವಾಗ ಕರೆಂಟ್ ಹೋಗೋ ಚಾನ್ಸಸ್ ಕೂಡ ಇರ್ತದೆ. ಅವಾಗ ಸಿಂಗಲ್ ಫೇಸ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ ಅಲ್ವಾ? ಸೂರ್ಯ ಆಗಿದ್ದಿದ್ರೆ ಅದ್ಯಾವ ಸಾಧ್ಯತೆಗಳು ಕೂಡ ಇರೋದಿಲ್ಲ. ಅದನ್ನು ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಭಗವಂತನ ಆಧಾರದಲ್ಲಿ ನೀವು ನಿಶ್ಚಿಂತವಾಗಿದ್ದೀರಾ? ಕೆಲವರು ಯೋಚನೆ ಮಾಡ್ತಾರೆ, ಅಯ್ಯೋ ಮದುವೆ ಆಗ್ಲಿಲ್ವಲ್ಲ, ಮುಂದೆ ನಮ್ಮನ್ನು ಯಾರು ಸಾಕೋದು? ಇಷ್ಟು ವರ್ಷ ಬಾಬನಿಗೆ ನಾವು ಜೀವನವನ್ನು ಕೊಟ್ಟಾಗ ಬಾಬಾ ಇಷ್ಟು ಚೆನ್ನಾಗಿ ಪ್ರತಿ ವರ್ಷ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ಮೇಲೆ ಮುಂದೇನು ಕೂಡ ನಮ್ಮನೇನ್ ಮಾಡ್ತಾರೆ? ಬಾಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹೇಳುವಂತ ನಂಬಿಕೆ ವಿಶ್ವಾಸ ನಿಮಗೆ ಇರಬೇಕು ಅಲ್ವಾ? ಸರಿ, ಪೇಷಂಟಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಪೇಷಂಟ್ ಡಾಕ್ಟರ್ ಹತ್ರ ಮಾತಾಡ್ತಾರೋ, ಡಾಕ್ಟರ್ ಪೇಷಂಟ್ ಹತ್ರ ಮಾತಾಡ್ತಾರೋ? ಅಲ್ವಾ? ಅಥವಾ ನನ್ನ ಕೇಸಲ್ಲಿ ಡಾಕ್ಟರ್ ಏನಾರ ಹತ್ರ ಮಾತಾಡ್ತಾರೆ, ಡೈಲಿ ಫೋನ್ ಮಾಡಿ ಕೇಳ್ತಾರೆ, ಅಣ್ಣವ್ರೆ ಚೆನ್ನಾಗಿದ್ದೀರಾ ಅಂತ. ಫೀಸು ಕೂಡ ತಗೊಳ್ಳೋದಿಲ್ಲ. ಅಣ್ಣವ್ರು ಹೇಗಿದ್ದೀರಿ, ಇವತ್ತು ನೆಗಡಿ ಹೆಂಗಿದೆ, ಇವತ್ತು ಜ್ವರ ಹೆಂಗಿದೆ ಅಂತ ಕೇಳ್ತಾರೆ ಡಾಕ್ಟ್ರು. ಬಾಬನ್ ಮಗು ಅಂದ್ಮೇಲೆ ಗೊತ್ತಾಗ
ಡಾಕ್ಟರ್ ಹತ್ರ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಅಷ್ಟೇ ಪ್ರೀತಿ ಇರಬೇಕು, ಅಷ್ಟೇ ಸ್ನೇಹ ಇರ್ಬೇಕು. ಅವ್ರು ಎಷ್ಟೇ ಬ್ಯೂಸಿ ಇದ್ರು ಕೂಡ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಅಣ್ಣವ್ರು ಹೇಗಿದ್ದೀರಿ, ಆರೋಗ್ಯ ಹೇಗಿದೆ ಅಂತ ಕೇಳ್ತಾರೆ. ಅಂದ್ರೆ ಅವಾಗ ಗೊತ್ತಾಗದೆ ಬಾಬನ ಪಾಲನೆ ನಮಗೆ ನಿಮಿತ್ತ ಆತ್ಮಗಳ ಮೂಲಕ ಯಾವ ರೀತಿ ಸಿಗುತ್ತೆ. ಇರತ್ತೆ. ನಮ್ಮ ಅಮ್ಮನಿಗೆ ಅಷ್ಟು ವಯಸ್ಸಾದ್ರೂ ಅಮ್ಮ ಕೇಳೋದು ಮೊದ್ಲು ನೀನು ಊಟ ಮಾಡಿದ್ರಾ ಅಂತ ಕೇಳ್ತಾರೆ ನನಗೆ. ಸರಿನಾ? ನಾನು ಊಟ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮನಿಗೆ ನಿದ್ದೆನೇ ಬರೋದಿಲ್ಲ. ನಮ್ಮ ಅಮ್ಮನಿಗೆ ನಿದ್ದೆ ಬರೋದು ಯಾವಾಗ ಗೊತ್ತುಂಟಾ? ಯಾವಾಗ ಹೇಳಿ? ಮನೆ ಒಳಗಡೆ ಇದ್ದು ಊಟ ಮಾಡ್ಕೊಂಡಿದ್ದಾನೆ. ಒಂದು ಊಟ ಮುಗಿಸಿರ್ಬೇಕು, ಎರಡನೇದು ಅಮೃತ ವೇಳೆಗೆ ಎದ್ಬಿಟ್ಟು ನಾನು ಕುಂತಿರ್ಬೇಕು. ಅಮೃತ ವೇಳೆ ಎದ್ದು ಕುತ್ಕೊಂಡಿದ್ದೆ ಅಂದ್ಮೇಲೆ ಇವಾಗ ಇನ್ನು ಯೋಗದಲ್ಲಿ ಕುತ್ಕೊಂಡಿದ್ದೆ ಅವ್ರು ಆವಾಗ ನಿದ್ದೆ ಬರ್ತದೆ. ಇಲ್ಲ ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ. ಇವನು ಇದ್ದಿದ್ದಾನೋ ಇಲ್ವೋ, ಇದ್ದಿದ್ದಾನೋ ಇಲ್ವೋ, ಇದ್ದಿದ್ದಾನೋ ಇಲ್ವೋ. ಚಿಂತೆ ಯಾರಿಗೆ? ಅಮ್ಮಗೆ. ಅಮ್ಮನಿಗೆ. ಹಾ, ಎದ್ದು ಬಿಟ್ಟು ಅಮೃತ ವೇಳೆ ಎದ್ದು ಕುತ್ಕೊಂಡಿದ್ದ, ಈಗ ಯೋಗದಲ್ಲಿ ಕುತ್ಕೊಂಡಿದ್ದಾನೆ. ಹಾಗೆ ಸಾಯಂಕಾಲ 5:30 ಸ್ಟಾರ್ಟ್ ಆಗ್ತದೆ. ಏನಂತ? 6 ಗಂಟೆ ಆಯ್ತು, ಬೇಗ 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 ಹೋಗು ಹೋಗು ಹೋಗು. 6 ಗಂಟೆ ನಾನು ಈ ಕಡೆ ಬಂದು ಕುತ್ಕೊಂಡ್ಮೇಲೆ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಯಾಕಂದ್ರೆ ಮಗ ತನ್ನ ಕೆಲಸದಲ್ಲಿ ಏನಾಗಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಇವಾಗ ತೊಂದರೆ ಇಲ್ಲ ಅಂತ ಹೇಳಿ, ಸರಿನಾ? ಹಾಗೆ ಇಲ್ಲಿ ನಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಬಾಬನ ಪಾಲನೆ ನಿಮಿತ್ತ ಆತ್ಮಗಳ ಮೂಲಕ ಸಿಗತ್ತೆ. ಒಂದೊಂದು ಹಂತದಲ್ಲೂ ಕೂಡ ಆ ನಿಶ್ಚಯ ಬುದ್ಧಿ ಹೇಳುದು ನಿಮ್ಗೆ ಏನಾಗ್ತಾ ಹೋಗ್ತದೆ, ಗೊತ್ತಾಗ್ತಾ ಹೋಗ್ತದೆ. ಅವಾಗ ಬಾಯಲ್ಲಿ ಥ್ಯಾಂಕ್ಸ್ ಹೇಳ್ದೇನೆ ಬೇರೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. साध्य ಇಲ್ಲ. तो आज बाप दादा चारों ओर के बच्चों का जमा का खाता देख रहे थे. ಇವತ್ತು ಬಾಪ್ ದಾದಾರವರು 4 ಕಡೆಯ ಮಕ್ಕಳ ಜಮದ ಖಾತೆಯನ್ನು ಏನ್ ಮಾಡ್ತಿದ್ರಂತೆ, ನೋಡ್ತಿದ್ರಂತೆ. ಯಾವ ನೋಡ್ತಾ ಜಮ? ಇದ್ದಾರೆ. ಯಾವ ಜಮ? ಸೂಕ್ಷ್ಮ ಕತೆ. ಆತ್ಮೀಯ ಈಶ್ವರಿಯ ಸಂಪಾದನೆ. ಈಶ್ವರಿಯ ಶಕ್ತಿಗಳ ಜಮ, ಆಶೀರ್ವಾದಗಳ ಜಮ, ನಿರಾಕಾರವಾಗಿರುವಂಥದ್ದು ಜಮ, ಸಪ್ತ ಗುಣಗಳ ಜಮ, ಆತ್ಮಕ್ಕೆ ಬೇಕಾಗಿರುವಂಥದ್ದು ಅದರ ಜಮಾದ ಖಾತೆಯನ್ನು ಏನ್ ಮಾಡ್ತಿದ್ರಂತೆ, ಚೆಕ್ ಮಾಡ್ತಾ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದ್ರು ಉತ್ಮಾನೋ, ಬಾಡಿಗೆ ಮನೆ ಇದ್ರು ಉತ್ಮಾನೋ? ಬಾಡಿಗೆ ಮನೆ. ಸ್ವಂತ ಮನೆ ಇದ್ರೆ ಉತ್ತಮ. ಬಾಡಿಗೆ ಮನೆ ಇದ್ರು ಉತ್ತಮ. ಹೆಂಗೆ ಅಣ್ಣ? ಯಾಕಂದ್ರೆ ಬೇಡ ಅಂತಂದ್ರೆ ಮನೆ ಚೇಂಜ್ ಮಾಡ್ಬಿಟ್ಟು ಆಗ್ಬಿಡ್ತಲ್ವಾ, ಟೆನ್ಷನ್ ಇಲ್ಲ. ಆ ಏರಿಯಾದಲ್ಲಿ ನೀರು ಸರಿ ಸಪ್ಲೈ ಬರ್ತಾ ಇಲ್ಲ, ಓಕೆ ಅಂತಂದ್ರೆ ಮನೆ ಚೇಂಜ್ ಮಾಡ್ಬಿಟ್ಟು ಆಯ್ತು, ಓಕೆನಾ? ಎರಡನೇದು, ಬಾಡಿಗೆ ಮನೆ ಇತ್ತು, ಭೂಕಂಪ ಆಯ್ತು, ಡಮ್ ಅಂತ ಬಿಲ್ಡಿಂಗ್ ಬಿದ್ದೋಗ್ಬಿಡ್ತು, ಆವಾಗ ನಿಶ್ಚಿಂತವಾಗಿ. ನಮ್ದಲ್ಲ, ಬಿದ್ದೋದ್ರೆ ಹೋಗ್ಲಿ. ಹೋಗ್ಲಿ ಬಿಡಿ, ಬೇರೆ ಮನೆ ಹೋಗ್ಬಿಟ್ಟು ಆಯ್ತಲ್ವಾ. ಅದೇ ಸ್ವಂತ ಮನೆ ಆಗಿದ್ರೆ ಎಷ್ಟು ಯೋಚನೆ ಮಾಡ್ತಾನೆ ಅವನು? ಒಂದ್ಸತಿ ಹತ್ತು ಚೆನ್ನಾಗಿರ್ತದೆ, ಒಂದ್ಸತಿ ಇತ್ತು ಚೆನ್ನಾಗಿರ್ತದಣ್ಣ. ಆ ಒಂದ್ಸಲಿ ಹತ್ತು ಚೆನ್ನಾಗಿರ್ತದೆ, ಒಂದ್ಸಲಿ ಇತ್ತು ಚೆನ್ನಾಗಿರ್ತದೆ. ಹಾ ಅಲ್ವಾ? ಈಗ ಬಾಬಾ ಹೇಳ್ತಾರೆ ಆದಷ್ಟು ಈ ಪ್ರಪಂಚದಲ್ಲಿ ಬಾಡಿಗೆ ಇದ್ರೇನೆ ಉತ್ತಮ. ಸ್ವಂತ ಮನೆ ಇದ್ದಷ್ಟು ಏನಾಗ್ತದೆ, ರಿಪೇರಿ ಗಿಪೇರಿ ಎಲ್ಲ ನಾವೇ ಮಾಡ್ಕೊಳ್ಬೇಕು. ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಬಾಬಾ ಆ ಹೇಳ್ತಾರೆ ಟೈಮಲ್ಲಿ ಆ ಬಾಡಿಗೆ ಬೇಕಾಗುತ್ತೆ. ಸಪ್ತ ಗುಣಗಳನ್ನು ಮಾತ್ರ ನಮ್ಮದನ್ನಾಗಿ ಮಾಡಿ, ಬೇರೆದೆಲ್ಲ ಏನ್ ಮಾಡ್ಬೇಕು, ಟೆಂಪ್ರರಿ ಅಲ್ವಾ? ಬಾಡಿಗೆಗಾರ್ ತಗೊಂಡ್ವಿ, ಟೂರ್ ಮುಗಿಸ್ತೀವಿ, ವಾಪಸ್ ಬಂದ್ಬಿಟ್ವಿ, ಮುಗೀತಲ್ವಾ? ಅದೇ ಸ್ವಂತ ಕಾರ್ ಆದ್ರೆ, ಸ್ವಂತ ಕಾರ್ ತಗೊಂಡ್ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಬಸ್ ಹಾಳಾಯ್ತು, ಏನ್ ಮಾಡ್ತೀರಿ? ಇಳಿದ್ಬಿಟ್ಟು ನೆಕ್ಸ್ಟ್ ಬಸ್ ಹತ್ತುತ್ತೀವಿ. ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬಿಟ್ಟಿವಿ. ಅದೇ ನಿಮ್ ಸ್ವಂತ ಕಾರ್ ಆಗಿದ್ದಿದ್ರೆ, ಪಂಚರ್ ಆಗಿದ್ದಿದ್ರೆ, ಗಾಡಿ ಹಾಳಾದ್ರೆ ಫೋನ್ ಚಿಂತೆ. ಮಾಡ್ಬೇಕು ಕಂಪ್ನಿ ಅವ್ನಿಗೆ, ಹಿಂಗ್ ಹಾ. ನಿಂತೋಗ್ಬಿಟ್ಟಿದೆ ಅಂತ. ಹೌದು, ಕಂಪ್ನಿಯವ್ರಿಗೆ ಫೋನ್ ಮಾಡ್ತೀರಿ, ಕಾಡಿನ ಮಧ್ಯದಲ್ಲಿ ಇದ್ದರೆ ನಿಮ್ಗೆ ಸಿಗ್ನಲ್ ಸಿಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರಿ? ರಾತ್ರಿ ಹೌದು. 12 ಗಂಟೆಗೆ ಫೋನ್ ಮಾಡ್ಬೇಕು, ಅವಾಗ ಏನ್ ಮಾಡ್ತೀರಿ? ಚಿಂತೆ ಆಯ್ತದೆ. ಅಲ್ವಾ? Okay. ನಿಮ್ಮ ಕಾರು ಡ್ರೈವರ್ ಸರಿಯಾಗಿ ಓಡಿಸ್ತಾ ಇಲ್ಲ, ಭಯ ಆಗ್ತಾ ಇರ್ತದೆ. ಬೇರೆಯವ್ರ ಕಾರು, ಅವಾಗ ಏನಾಗೋದಿಲ್ಲ ಹೆಂಗಾರು ಭಯ. ಓಡಿಸ್ಲಿ ನಮಗೆ ತಲುಪಿದ್ರೆ ನಮ್ಗೆ ಸರಿ. ಅಲ್ವಾ? ಅದಕ್ಕೆ ಸ್ವಂತ ಉತ್ಪನ್ನ ಬಾಡಿಗೆದು ಉತ್ಪನ್ನೋ ಬಾಡಿಗೆನೆ. ಬಾಡಿಗೆನೇ ಉತ್ತಮ. ವಾಸ್ತವಿಕ ಅಂತಂದ್ರೆ ಪ್ರಪಂಚದಲ್ಲಿ ಇರೋದೆಲ್ಲ ಬಾಡಿಗೆನೆ, ಸ್ವಂತ ಯಾವುದು ಇಲ್ಲ. ನನ್ನ ಸ್ವಂತ ಅಂತ ನಾನ್ ತಿಳ್ಕೊಂಡಿದ್ದೇನೆ, ಇದು ಭ್ರಮೆ ಮತ್ತು ಇದು ಅಜ್ಞಾನ. ಸ್ವಂತ ಯಾವುದು? ಆತ್ಮ ಹೇಳೋದು ಮಾತ್ರ ಸ್ವಂತ, ಪರಮಾತ್ಮ ಮಾತ್ರ ಸ್ವಂತ, ಸಪ್ತ ಗುಣಗಳು ಮಾತ್ರ ಸ್ವಂತ, ಹೊರತು ಬೇರೆ ಎಲ್ಲ ಏನು ಬಾಡಿಗೆ ಈ ಬಾಡಿಗೆ. ಒಂದು ಸ್ಥೂಲವತನ ನಿಮ್ದ? ಇಲ್ಲ. ನಿಮ್ಮ ಮನೇನಾ? ಇಲ್ಲ. ಇಲ್ಲ. ಗೌರ್ಮೆಂಟ್ನವರು ಕೂಡ ಬರ್ದಿರ್ತಾರೆ, ಏನು ಗೊತ್ತಾ ನಿಮ್ಗೆ, ಎಲ್ಲ ಆಸ್ತಿ ಕೊಟ್ಟೋನು ಕೂಡ ಇದಕ್ಕೆ ನೀವು ಟ್ಯಾಕ್ಸ್ ತುಂಬಿದ್ರು ಕೂಡ ಇದರ ಮಾಲೀಕರು ನೀವಲ್ಲ, ಇದರ ಮಾಲೀಕರು ಗೌರ್ಮೆಂಟೇನೆ. ಪ್ಲೀಸ್ ಕೊಡ್ಲಿ ಏನು ಬರ್ದನು ಕೂಡ ಅದೆಲ್ಲ ಒಂದು ಸೆಂಟೆನ್ಸ್ ಇರ್ತದೆ, ಇದ್ರ ಮಾಲೀಕರು ಯಾರು? ಗೌರ್ಮೆಂಟೇನೆ. ನಮ್ಗೆ ಯಾವಾಗ ಬೇಕಾದ್ರೂ ಆ ಜಮೀನನ್ನು ನಾವೇನ್ ಮಾಡ್ಬೋದು, ಜಾಗವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮಲ್ಲೊಂದು ಬಾವಿ ಇರ್ತದಲ್ಲ, ನಿಯಮ ಇದೆ,
ಗೌರ್ಮೆಂಟ್ನವ್ರು ಬೇಕಾದಾಗ ಯಾವಾಗ ಬೇಕಾದ್ರೂ ಆ ನೀರನ್ನು ತಗೊಳ್ಬಹುದು, ಗೊತ್ತಾ ನಿಮ್ಗೆ? ಅಗ್ನಿಶಾಮಕ ದಳದವ್ರು ಯಾವಾಗ ಬೇಕಾದ್ರೂ ನಿಮ್ ಪರ್ಮಿಷನ್ ಇಲ್ದೇನೆ ಹೋಗ್ಬಿಟ್ಟು ಏನ್ ಮಾಡ್ಬೋದು, ನೀರನ್ನ ತಗೊಂಬೋದು. ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ಬಾವಿ ಅಂತ ನೀವೇನ್ ಮಾಡುವಂಗಿಲ್ಲ, ಕೇಳಂಗಿಲ್ಲ. ಹೇಳುವಂಗಿಲ್ಲ. ಅಂದಮೇಲೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ಮಕ್ಕಳೇ ಶಾಶ್ವತ ಅಲ್ಲ. ಅದರ ಮಾಲೀಕ ನಾನು ಅಲ್ಲ. ಅಲ್ಲ. ಈ ಪ್ರಪಂಚಕ್ಕೆ ನಾನು ಯಾರು? ಗೆಸ್ಟ್, ಅತಿಥಿ. ಅದು ತಾನೆ. ಅದಕ್ಕಾಗಿ ಅತಿಥಿ ರೂಪದಲ್ಲೇ ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಯಾವಾಗ? ನನ್ನದು ಅಂದ. ನನ್ನದು ಅಂದಾಗ. ಯಾವಾಗ ಮಾಲೀಕರಾಗ್ತೀವೋ ಅವಾಗ ಸಮಸ್ಯೆ ಆಗ್ತದೆ ಅಲ್ವಾ? ಅದಕ್ಕಾಗಿ 4 ಕಡೆ ಮಕ್ಕಳ ಜಮದ ಖಾತೆಯನ್ನ ಬಾಬಾ ಏನ್ ಮಾಡ್ತಿದ್ರಂತೆ? ನೋಡ್ತಾ ಇದ್ದಾರೆ. ಯಾವ ಜಮ ನೋಡ್ತಿದ್ರು ಬಾಬಾ? ಆತ್ಮದ್ದು, ಶರೀರದ್ದು? ಆತ್ಮಿಕ. हाँ, पहले भी सुनाया है कि विशेष 3 प्रकार के खाते जमा किए हैं और कर सकते हैं. ಮೊದಲೇನು ಕೂಡ ಬಾಬಾ ತಿಳಿಸಿದ್ದಾರೆ, 3 ಪ್ರಕಾರದ ಖಾತೆಗಳನ್ನ ನೀವೇನ್ ಮಾಡ್ಬೋದು? ಜಮಾ ಮಾಡಲಿಕ್ಕೆ ಸಾಧ್ಯ ಇದೆ. ಸರಿನಾ? ಯಾವುದು 3 ಪ್ರಕಾರದ ಖಾತೆಗಳು ಅಂತ ಏನ್ ಮಾಡೋಣ? ನಾಳೆ ಚರ್ಚೆ ಮಾಡೋಣ. ಸರಿನಾ? ಅಚ್ಚಾ, ಓಂ ಶಾಂತಿ.